ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಯಶ್ರೀ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ ಬಾಳೆ ದಿಂಡಿನಿಂದ ಪಲ್ಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಸೊ ಮೊದಲನೇಗೆ ಬಾಳೆ ದಿಂಡಲ್ಲಿ ಮಧ್ಯದಲ್ಲಿ ಬಿಳಿ ಭಾಗ ಕಾಣಿಸ್ತಿದೆಯಲ್ಲ, ಅದನ್ನು ಮಾತ್ರ ನಾವು ಪಲ್ಯಕ್ಕೆ ಬಳಸ್ತೀವಿ. ಸೈಡಲ್ಲಿ ಇರುವಂತಹ ಸಿಪ್ಪೆಯನ್ನು ನಾವು ನೀಟಾಗಿ ತೆಕ್ಕೋಬೇಕಾಗಿ ಬರುತ್ತೆ. ಈ ಬಾಳೆ ದಿಂಡಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಏನೇನು ಹೆಲ್ತ್ಗೆ ನಿಮಗೆ ಅನುಕೂಲ ಆಗುತ್ತೆ, ಏನೇನು ಬೆನಿಫಿಟ್ಸ್ ಇದೆ ಇದರಲ್ಲಿ ಅನ್ನೋದನ್ನ ಈ ವಿಡಿಯೋದುದ್ದಕ್ಕೂ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡ್ತಾ ಹೋಗಿ. ಮೊದಲನೇದಾಗಿ ಬಾಳೆ ದಿಂಡಿನ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ತೆಕ್ಕೊಂಡ ನಂತರ ಅದನ್ನ ಒಂದು ಗಾಲಿ ಆಕಾರದಲ್ಲಿ ಕಟ್ ಮಾಡ್ಕೋತೀವಿ, ಒಂದು ವೃತ್ತಾಕಾರವಾಗಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಬೇಕಾದ್ರೆ ನಮಗೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಒಂಥರ ನಾರಿನ ಅಂಶ ಸಿಗ್ತಾ ಹೋಗುತ್ತೆ. ಆ ನಾರನ್ನು ನಾವು ತೆಕ್ಕೋತಾ ಬರಬೇಕಾಗುತ್ತೆ. ಸೊ ಇದರಲ್ಲಿ ಲೆಂತಿ ಪ್ರೋಸೆಸ್ ಈ ಪಲ್ಯ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಈ ನಾರೇ ಕಟ್ ಮಾಡೋ ಅಂಥದ್ದೇ. ಕಟ್ ಮಾಡಬೇಕಾದ್ರೆ ಈ ನಾರು ಪ್ರತಿಯೊಂದು ಕಟ್ಟಲ್ಲೂ ನಮಗೆ ಆ ನಾರು ಬರ್ತಾ ಹೋಗುತ್ತೆ. ಸೊ ಅದನ್ನು ನಾವು ತೆಕ್ಕೊಂಡೆ ಅದನ್ನ ಕಟ್ ಮಾಡಬೇಕಾಗುತ್ತೆ. ಇದೊಂದೇ ಇದರಲ್ಲಿ ಲೆಂತಿ ಪ್ರೋಸೆಸ್ ಅಂತ ಹೇಳ್ಬೋದು. ಹೀಗೆ ವೃತ್ತಾಕಾರವಾಗಿ ಕಟ್ ಮಾಡ್ಕೊಂಡ ನಂತರ ನಾವು ಇದನ್ನ ಫೈನ್ ಚಾಪ್ ಮಾಡ್ಕೋಬೇಕಾಗುತ್ತೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಇದನ್ನ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಕಟ್ ಮಾಡ್ಕೊಂಡ ನಂತರ ನಾವು ಫೈನ್ ಚಾಪ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದರಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ, ಮೊದಲನೇದಾಗಿ ಇದು ಕಿಡ್ನಿ ಸ್ಟೋನ್ಗೆ ತುಂಬ ಸಹಕಾರಿ ಅಂತ ಹೇಳ್ಬೋದು. ಬಾಳೆ ದಿಂಡಿನ ರಸನ ಕುಡಿಯೋದ್ರಿಂದ, ಅಂದರೆ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಇಲ್ದ ಹಾಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಅರ್ಲಿ ಮಾರ್ನಿಂಗ್ ನೀವು ಇದ್ರ ಜ್ಯೂಸ್ ತೊಗೊಳೋದ್ರಿಂದ, ಅಂದರೆ ಒಂದು ದಿವಸ ಅಲ್ಲ, ಕಂಟಿನ್ಯೂಸ್ ಆಗಿ ತೊಗೋಬೇಕು. ನಿಮಗೆ ಕಿಡ್ನಿ ಸ್ಟೋನ್ ಯಾವುದೇ ರೀತಿಯಾದಂತಹ ಸರ್ಜರಿ ಇಲ್ಲದೆ ನೀವು ಅದನ್ನ ಗುಣಪಡಿಸ್ಕೋಬೋದಾಗುತ್ತೆ. ಆ್ಯಂಡ್ ವೆಯ್ಟ್ ಲಾಸಲ್ಲಿ ಕೂಡ ಇದ್ರ ಪಾತ್ರ ತುಂಬಾ ಅಂತ ಹೇಳ್ಬೋದು. ಈ ಬಾಳೆ ದಿಂಡಿನ ರಸನ ಎಂಟಿ ಸ್ಟಮಕ್ಕಲ್ಲಿ ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಯಾವುದ್ಯಾವುದೋ ರೀತಿ ಎನರ್ಜಿ ಡ್ರಿಂಕ್ಗಳು ಅಥವಾ ಡಿಟಾಕ್ಸ್ ಡ್ರಿಂಕ್ಗಳನ್ನ ಟ್ರೈ ಮಾಡಿರ್ತೀರ. ಈ ಡಿಟಾಕ್ಸ್ ಡ್ರಿಂಕನ್ನು ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಇದನ್ನು ಎರಡು ಥರದಲ್ಲಿ ಕಟ್ ಮಾಡ್ಕೋಬೋದು. ಮೊದಲನೇದಾಗಿ ನೀವು ವೃತ್ತಾಕಾರವಾಗಿ ಹೇಗೆ ಕಟ್ ಮಾಡ್ಕೊಂಡೆ ಅಂತ ನೋಡಿದ್ರಿ. ಎರಡನೇದಾಗಿ ಈ ರೀತಿ ಉದ್ದವಾಗಿ ಸ್ಲೈಸ್ ಥರ ಮಾಡ್ಕೊಬಿಟ್ಟು ಅದನ್ನು ನಾವು ಸಣ್ಣ ಸಣ್ಣ ಕಡ್ಡಿಗಳಾಗಿ ನಂತರ ಕಟ್ ಮಾಡಿಕೊಂಡು ಅದನ್ನ ಕೂಡ ಫೈನ್ ಚಾಪ್ ಕೂಡ ಮಾಡ್ಬೋದು. ಇದು ಸ್ವಲ್ಪ ಬೇಗ ಆಗುತ್ತೆ. ಆ ರೌಂಡಾಗಿ ಕಟ್ ಮಾಡ್ಕೊಂಡು ಮಾಡೋ ಪ್ರೋಸೆಸ್ಗಿಂತ ಈ ಪ್ರೋಸೆಸ್ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಹೆಚ್ಚಿಟ್ಕೊಂಡಿರುವಂಥದ್ದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಚಿಟಿಕೆ ಅರಿಶಿನ ಹಾಕಬೇಕು. ಇಲ್ಲ ಅಂದರೆ ಹಾಗೆ ಹೊರಗಿಟ್ರೆ ಇದು ಸ್ವಲ್ಪ ಬೇಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನೀವು ಬಾಳೆಕಾಯಿ ಎಲ್ಲ ಹೇಗೆ ಹೊರಗಿಟ್ರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಅದೇ ರೀತಿ ಇದು ಕೂಡ ಬೇಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ಪಾತ್ರೆಗೆ ನೀರು ಹಾಕಿ ಅರಿಶಿನ ಹಾಕೋದ್ರಿಂದ ನೀವು ಓವರ್ನೈಟ್ ಹೊರಗಿಟ್ರು ಕೂಡ ಇದು ಯಾವುದೇ ರೀತಿ ಬಣ್ಣ ಬದಲಾವಣೆ ಆಗಲ್ಲ. ಆ್ಯಂಡ್ ಪಲ್ಯ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹೆಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ. ನಂತರ ತುಪ್ಪ, ನಾನಿಲ್ಲಿ ತುಪ್ಪ ಬಳಸೀನಿ, ನೀವು ಎಣ್ಣೆನಾದರೂ ಬಳಸಬಹುದು. ಆ್ಯಂಡ್ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಕರಿಬೇವು, ಕಡಲೆಬೇಳೆ, ಸಾಸಿವೆ ಮತ್ತು ಅರಿಶಿನ ಪುಡಿ ಬೇಕಾಗುತ್ತೆ. ಹಾಗೆ ನೀರಲ್ಲಿ ನೆನೆಸಿಟ್ಕೊಂಡಿರುವಂತಹ ಹೆಚ್ಚಿದ ಬಾಳೆ ದಿಂಡು ಜೊತೆಗೆ ಸ್ವಲ್ಪ ಕಾಯಿ ತುರಿ. ನಿಮಗೆ ಎಷ್ಟು ಕಾಯಿ ತುರಿ ಬೇಕೋ ಅಷ್ಟು, ನಾನಿಲ್ಲಿ ಒಂದು ಬೌಲಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಪಲ್ಯ ಮಾಡೋದು ಅಂತ ಈಗ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಒಲೆ ಮೇಲೆ ಬಾಣಲಿ ಇಟ್ಟು ತುಪ್ಪ ಅಥವಾ ಎಣ್ಣೆ, ನಾನಿಲ್ಲಿ ತುಪ್ಪ ಹಾಕಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ. ತುಪ್ಪನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕಬೇಕು. ಸಾಸಿವೆ ಹಾಕಿ ಅದು ಸ್ವಲ್ಪ ಕಾವು ಬರಬೇಕು. ಚಿಟುಗುಟ್ಟ ಮೇಲೆ ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ನಾವು ಗೆಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಿ ಅದು ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು. ಅದಾದ ನಂತರ ಸ್ವಲ್ಪ ಕಡಲೆಬೇಳೆನ, ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಬೋದು. ಇದ್ರ ಜೊತೆಗೆ ನಿಮಗೆ ಬೇರೆ ಉದ್ದಿನಬೇಳೆ ಏನಾದರೂ ಹಾಕ್ಬೋದು ಅನ್ಸಿದ್ರೆ ಅದನ್ನು ಹಾಕಿದರೆ ಚೆನ್ನಾಗುತ್ತೆ. ನಾನಿಲ್ಲಿ ಕಡಲೆಬೇಳೆ ಮಾತ್ರ ಬಳಸ್ಕೊಂಡಿದ್ದೀನಿ. ಕಡಲೆಬೇಳೆ ಹೊಂಬಣ್ಣಕ್ಕೆ ತಿರುಗಿದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದ್ರ ಹಸಿ ವಾಸನೆ, ಅಂದರೆ ಸ್ವಲ್ಪ ಅದು ಬಾಡೋ ತನಕ ನಾವು ಎಣ್ಣೆಯಲ್ಲಿ ಅದನ್ನ ಹುರ್ಕೋಬೇಕಾಗಿ ಬರುತ್ತೆ. ಅದು ಸ್ವಲ್ಪ ಬಾಡಿದ ನಂತರ ನಾವು ಇದಕ್ಕೆ ಕರಿಬೇವನ್ನು ಹಾಕೋತೀವಿ. ಕರಿಬೇವು ಚೆನ್ನಾಗಿ ಚಟಪಟ ಸಿಡಿದ ನಂತರ ಅದ್ರ ಫ್ಲೇವರ್ ಬಿಡುತ್ತೆ. ಆ ಫ್ಲೇವರ್ ಬಿಟ್ಟ ನಂತರ ನಾವು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಸೊ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಗೋಲ್ಡನ್ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಅದನ್ನು ಹುರ್ಕೋಬೇಕು. ಈರುಳ್ಳಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು. ಸೊ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಕಲ್ಲರ್ಗಷ್ಟೇ ಹಾಕೋದಲ್ಲ, ಅದರಲ್ಲಿ ಸುಮಾರು ಮೆಡಿಸಿನಲ್ ವ್ಯಾಲ್ಯೂಸ್ಗಳಿದೆ. ಯಾವುದೇ ಅಡುಗೆಲಾದರೂ ನೀವು ಅರಿಶಿನ ಬಳಸಿ. ಸೊ ನಿಮಗೆ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ಬೋದು. ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರುವಂತಹ ಬಾಳೆ ದಿಂಡನ್ನು ನೀರನ್ನು ಸೋರಿಸ್ಕೊಂಡು ಬರೀ ಬಾಳೆ ದಿಂಡನ್ನು ಹಾಕಬೇಕು. ಸೊ ಬಾಳೆ ದಿಂಡನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಬಾಳೆ ದಿಂಡಿನ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಉಪ್ಪು ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗಿ ಬರುತ್ತೆ. ಇದು ಬೇಗ ಬೆಂದೋಗುತ್ತೆ, ತುಂಬ ಸಮಯ ಏನು ಬೇಕಾಗಲ್ಲ. ಒಂದು 10 ನಿಮಿಷಗಳ ಕಾಲ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಆಗುತ್ತೆ. 10 ನಿಮಿಷ ಆದ ನಂತರ ಮತ್ತೊಂದು ಸತಿ ತೆಗೆದು ಕೈಯಾಡಿ ನಾವು ಇದನ್ನು
ಲಿಡ್ನ ಕ್ಲೋಸ್ ಮಾಡಿದರೆ ಇದು ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಹೆಲ್ತ್ ಬೆನಿಫಿಟ್ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮಹಿಳೆಯರಲ್ಲಿ ಪೀರಿಯಡ್ಸ್ ಆದಾಗ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಕಂಡು ಬರುತ್ತೆ. 10ರಲ್ಲಿ 5 ಭಾಗ ಜನರಿಗೆ ಹೊಟ್ಟೆ ನೋವು ಕಂಡು ಬರುತ್ತೆ. ಅದಕ್ಕೂ ಕೂಡ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದು 2-3 ತಿಂಗಳು ಫಾಲೋ ಮಾಡೋದ್ರಿಂದ ನಿಮಗೆ ಈ ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣ. ಆ್ಯಂಡ್ ಇನ್ಫರ್ಟಿಲಿಟಿ ಇದೊಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಫಿಲೋಪಿಯನ್ ಟ್ಯೂಬ್ ಅನ್ನೋದು ಬ್ಲಾಕ್ ಆಗಿದೆ, ಸ್ಪರ್ಮ್ ಎಂಟರ್ ಆಗೋ ಜಾಗ ಅಂತ ಎಲ್ಲ ಹೇಳೋದು ಕೇಳಿರ್ತೀರ. ಸೊ ಆ ಪ್ರಾಬ್ಲಮ್ಗೂ ಕೂಡ ಇದ್ರ ಜ್ಯೂಸ್ನ ಕುಡಿಯೋದ್ರಿಂದ ಒಂದು ಸತತವಾಗಿ 2 ತಿಂಗಳುಗಳ ಕಾಲ ಕುಡಿಯೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಥೈರಾಯ್ಡ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಹಿಮೋಗ್ಲೋಬಿನ್ ತೊಂದರೆ ಇರುವಂಥದ್ದು, ಇದು ಎಲ್ಲದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ, ನಾನು ಕೊಟ್ಟಿರುವಂತಹ ಹೆಲ್ತ್ ಟಿಪ್ಸ್ಗಳು ನಿಮಗೆ ಸಹಕಾರಿ ಆಗುತ್ತೆ ಅನಿಸಿದ್ದಲ್ಲಿ ಇದೇ ರೀತಿಯಾದಂತಹ ಹಲವಾರು ಹೆಲ್ದಿ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.